ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು. ಇವತ್ತು ಶ್ರೀರಾಮಕೃಷ್ಣ ಪರಮಹಂಸರು ಈ ಗೃಹಸ್ಥರಿಗೆ ಅಥವಾ ಈ ಸಮಾಜದಲ್ಲಿ ವ್ಯವಹಾರವನ್ನು ನಡೆಸುತ್ತಿರುವಂತಹವರಿಗೆ ಕೆಲವು ಉಪದೇಶಗಳನ್ನು ನೀಡ್ತಾರೆ. ಅಂದರೆ ಈ ಪಾರಮಾರ್ಥಿಕವಾದಂತಹ ಜ್ಞಾನವನ್ನು ಸಂಪಾದಿಸಿಕೊಳ್ಳುವ ವ್ಯಕ್ತಿಯು ವ್ಯಾವಹಾರಿಕವಾಗಿ ಇರಬಾರದು. ಅಂದರೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುತ್ತಿರುವಂತಹ ವ್ಯಕ್ತಿಯು ವ್ಯಾವಹಾರಿಕವಾಗಿ ಇರಬಾರದು. ಆತನು ಒಳ್ಳೆಯ ಬಟ್ಟೆಗಳನ್ನು ಧರಿಸಬಾರದು, ಒಳ್ಳೆಯ ಐಷಾರಾಮಿ ಕಾರುಗಳಲ್ಲಿ ಓಡಾಡಬಾರದು, ಆತನು ಆಸ್ತಿಯನ್ನು ಮಾಡಬಾರದು, ಆತನು ಹಣವನ್ನು ಮುಟ್ಟಲೇಬಾರದು, ಆತನು ವಿರಾಗಿಯಾಗಿರಬೇಕು, ಯಾವುದೇ ಒಳ್ಳೆಯ ಬೆಲೆ ಬಾಳುವ ಪೋಷಾಕುಗಳನ್ನು ಹಾಕಿಕೊಳ್ಳಬಾರದು, ಒಡವೆ ವಸ್ತ್ರಗಳನ್ನು ಧರಿಸಬಾರದು, ಹೀಗೆ ಮತ್ತು ವಿಭೂತಿಯನ್ನು ಬಳಿದಿರಬೇಕು, ರುದ್ರಾಕ್ಷಮಣಿಯನ್ನು ಹಾಕಿರಬೇಕು, ಅಥವಾ ಹೀಗೆ ಆಧ್ಯಾತ್ಮಿಕ ವೇಷಭೂಷಣಗಳನ್ನು ಹಾಕಿಕೊಂಡಿರಬೇಕು. ಈ ರೀತಿಯಾದಂತಹ ಹಲವಾರು ವಿಚಾರಗಳು ನಮ್ಮ ಜನರಲ್ಲಿ ಇದೆ. ಇದೆಲ್ಲವೂ ತಪ್ಪು. ಆಧ್ಯಾತ್ಮಿಕ ವ್ಯಕ್ತಿಗಳು ವ್ಯಾವಹಾರಿಕವಾಗಿಯೂ ಇರಬೇಕು. ವ್ಯವಹಾರವನ್ನು ಆಧ್ಯಾತ್ಮದಲ್ಲಿ ಮಿಕ್ಸ್ ಮಾಡಬಾರ್ದು, ಹಾಗೂ ಅಧ್ಯಾತ್ಮವನ್ನು ವ್ಯವಹಾರದಲ್ಲಿ ಮಿಕ್ಸ್ ಮಾಡಬಾರ್ದು ಎಂಬುವಂತಹ ಒಂದು ವ್ಯಾವಹಾರಿಕವಾದಂತಹ ಪ್ರಜ್ಞೆಯನ್ನು ಕೂಡ ಭಕ್ತಾದಿಗಳಲ್ಲಿ ಬಂದು ಕೇಳ್ತಾರೆ. ಕೇಳಿದಾಗ ಭಕ್ತಾದಿಗಳಿಗೆ ಅವರು ನೀಡ್ತಾರೆ. ಅಂದರೆ ಒಮ್ಮೆ ಭಕ್ತರು ಕೇಳ್ತಾರೆ, ಈ ಪರಮಾತ್ಮನು ಎಲ್ಲರಲ್ಲಿಯೂ ಇದ್ದಾನೆ ಅಂತ ನೀವು ಹೇಳ್ತಾ ಇದ್ದೀರಾ, ಹಾಗಿದ್ದ ಮೇಲೆ ನಾನು ವ್ಯಾಪಾರದಲ್ಲಿ ಇದ್ದೇನೆ, ವ್ಯಾಪಾರ ಮಾಡುವಾಗ ಕೆಲವರು ಬಾರ್ಗೇನು ಮಾಡಿಬಿಡ್ತಾರೆ, ಮತ್ತು ತುಂಬ ಸಾಧುವಾಗಿ ಮಾತಾಡ್ತಾರೆ, ಆಗ ನಾನು ಅವರಿಗೆಲ್ಲ ಬಿಟ್ಟು ಬಿಡ್ತೇನೆ, ಸೊ ಪರಮಾತ್ಮನೇ ಕೇಳ್ತಾ ಇದ್ದೇನೆ ಅಂತ ಅಂದ್ಕೊಂಡು ನಾನು ಬಿಟ್ಕೊಟ್ಟು ಬಿಡ್ತೇನೆ, ಮತ್ತು ಹಣ ಮುಖ್ಯ ಅಲ್ವಲ್ಲ ಮಾಡಿಬಿಡ್ತೇನೆ ಅಂತ ಹೇಳಿಬಿಟ್ಟು ಕೇಳ್ತಾರೆ. ಆಗ ಪರಮಹಂಸರು ಹೇಳ್ತಾರೆ ಅವರಿಗೆ, ನೋಡಿ ಎಂತಹ ಒಂದು ವ್ಯಾವಹಾರಿಕ ಜ್ಞಾನ ಹಾಗೂ ಸೂಕ್ಷ್ಮತೆ ಪರಮಹಂಸರಲ್ಲಿ ಇತ್ತು ಎಂಬುದು ಈ ಉದಾಹರಣೆಯ ಮೂಲಕ ನಮಗೆ ತಿಳಿಯುತ್ತೆ. ಸೊ ನಾವು ಅಧ್ಯಾತ್ಮ ಅಂದರೆ ಇದು ಹೀಗೇ ಇರಬೇಕು, ಅದನ್ನು ಮಾತಾಡೋರು ಹೀಗಿರಬೇಕು, ವಿಶೇಷ ವೇಷಭೂಷಣಗಳಲ್ಲಿ ಬರಬೇಕು, ಹೀಗೆ ನಮಗೆ ನಾವೇ ಒಂದು ಫೋಟೋ ಫ್ರೇಮ್ ಥರ ಮಾಡಿ ಇಟ್ಬಿಟ್ಟಿದ್ದೇವೆ. ಅದು ತಪ್ಪು. ಅಧ್ಯಾತ್ಮ ಅಂದರೆ ಆತ್ಮವನ್ನು ನೀವು ಅಧ್ಯಯಿಸುವುದು, ಅಂತರ್ಯಾಮಿ, ಒಳಕಣ್ಣನ್ನು ತೆರೆಸಿಕೊಳ್ಳುವುದು. ಈ ಒಂದು ಅಧ್ಯಾತ್ಮವನ್ನು ನೀವು ಮಾಡೋದಕ್ಕೆ ವೇಷಭೂಷಣಗಳ ಅವಶ್ಯಕತೆ ಇಲ್ಲ. ಯಾವ ಭೂಷಣಗಳನ್ನು ಹಾಕಿಕೊಳ್ಳದೆ, ವಸ್ತ್ರಗಳನ್ನು ಹಾಕಿಕೊಳ್ಳದೆ ದಿಗಂಬರರಾಗಿ ಅಲಿಯುತ್ತಿರುವವರನ್ನು ಏನು ಹೇಳ್ತೀರಾ? ಅವರು ಒಂದು ಆಧ್ಯಾತ್ಮಿಕ ವ್ಯಕ್ತಿಗಳು, ಅಘೋರಿಗಳು, ದಿಗಂಬರರು, ಈ ರೀತಿಯಾಗಿ ನೀವು ಕರೀತೀರ. ಅದೇ ಸೂಟು ಬೂಟ ಹಾಕ್ಕೊಂಡಿರೋರನ್ನ ಕರೀತೀರಾ? ಕರೆಯೋದಿಲ್ಲ. ಸೂಟು ಬೂಟ ಹಾಕೊಂಬಿಟ್ಟರೆ ಇವ್ರಿಗಿನ್ನ ಮೋಹ ಇದೆ, ವ್ಯಾಮೋಹ ಇದೆ. ಖಂಡಿತ ಇಲ್ಲ. ನಾನು ಆಗಲೇ ಜನಕ ಮಹಾರಾಜನ ಉದಾಹರಣೆಯನ್ನು ಕೂಡ ನೀಡಿದ್ದೇನೆ. ಜ್ಞಾನಕ್ಕೆ ಯಾವುದರ ಗೊಡವೆ ಇಲ್ಲ. ಜ್ಞಾನಿಯು ಸದಾ ಸರ್ವತ್ರ ಇರಬಲ್ಲನು. ಆ ಪರಬ್ರಹ್ಮನಲ್ಲಿ ಮನಸ್ಸು ನೆಲೆ ನಿಂತರೆ ಸಾಕು. ಆದ್ದರಿಂದ ಬಾಹ್ಯದ ವೇಷಭೂಷಣಗಳು, ವ್ಯವಹಾರಗಳು, ಆಹಾರಗಳು ಇವುಗಳು ಬಹಳ ಮುಖ್ಯ ಆಗಲಾರದು ಎಂಬುವಂತಹ ಮಾತನ್ನು ಕೂಡ ನಾನು ಇಲ್ಲಿ ಹೇಳಿದ್ದೆ. ಪರಮಹಂಸರು ಒಮ್ಮೆ ಹೇಳ್ತಾರೆ, ಹಂದಿಯ ಮಾಂಸವನ್ನು ಭಕ್ಷಿಸಿದವನೂ ಕೂಡ ಪರಮಾತ್ಮನಲ್ಲಿ ಮನಸ್ಸನ್ನು ನಿಲ್ಲಿಸಿದ್ದೇ ಆದಲ್ಲಿ ಆತನ ಪಾದಾರವಿಂದಗಳಲ್ಲಿ ನನ್ನ ಶರಣು ಅಂತ ಹೇಳಿ. ಅದೇ ಮೊಸರನ್ನು, ಹಣ್ಣುಗಳನ್ನು ಸ್ವೀಕರಿಸಿ
ಸದಾ ಕಾಮಿನಿ ಕಾಂಚನಗಳು ವೈಷಮ್ಯಗಳು ಈ ರೀತಿಯಾದಂತಹ ಭಾವನೆಗಳನ್ನು ಹೊಂದಿದವನು ಆತನಿಗೆ ಧಿಕ್ಕಾರವಿರಲಿ. ಆತನು ಬ್ರಾಹ್ಮಣನಾಗಿದ್ದರೂ ದೇವಿಯ ಪೂಜೆಯನ್ನು ಮಾಡುತ್ತಾ ಇದ್ದರೂ ಆತನಿಗೆ ಧಿಕ್ಕಾರವಿರಲಿ ಎಂಬುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ಅದರ ಭಾವವನ್ನು ನೀವು ಅರಿತುಕೊಳ್ಳಬೇಕಾಗುತ್ತೆ. ಸೊ ಬಾಹ್ಯವಾದಂತಹ ನಡವಳಿಕೆಗಳನ್ನು, ಅವರಿರುವಂತಹ ಸ್ಥಿತಿಗಳನ್ನು ನೋಡಿ ನೀವು ಯಾರನ್ನೂ ಅಳೆಯಲು ಸಾಧ್ಯವಿಲ್ಲ. ಒಬ್ಬ ಹುಚ್ಚನನ್ನು ನೀವು ಹೇಗೆ ತಿಳಿಯಲು ಸಾಧ್ಯ? ಆತನ ಹುಚ್ಚ ಅಂತ ಹೇಳ್ತೀವಿ, ಜನರ ಲೌಕಿಕ ಕಣ್ಣಿನಿಂದ ಆತ ಹುಚ್ಚ. ಅಷ್ಟೇ ಯಾಕೆ, ಪರಮಹಂಸರನ್ನೇ ಹುಚ್ಚ ಅಂತ ಹೇಳಿ ಜಗತ್ತು ಕರೀತಾ ಇತ್ತು. ಸೊ ಆಗ ಅವರು ತೋತಾಪುರಿ ಗುರುಗಳು ಹಾಗೂ ಇನ್ನಿತರ ಸನ್ಯಾಸಿನಿಯರು ಬಂದು ಆ ಶಾಸ್ತ್ರಗಳ ಮುಖಾಂತರ ಮತ್ತು ವಿದ್ವಾಂಸರನ್ನು ಪಂಡಿತರನ್ನು ಕರೆಸಿ ಬ್ರಾಹ್ಮಣಿ ದೇವಿಯನ್ನು ಬರುತ್ತೆ. ಸೊ ಆಕೆ ಶಾಸ್ತ್ರೋಪಚಾರವಾಗಿ ಅದನ್ನು ರುಜುವಾತು ಮಾಡ್ತಾರೆ. ಇವರಿಗೆ ಹುಚ್ಚಿಡದಿಲ್ಲ, ಇದು ಪರಮಹಂಸರ ಲಕ್ಷಣ, ಹಾಗೂ ಇವರು ಅವತಾರ ಪುರುಷ ಅಂತ ಹೇಳಿ ಅವರು ರುಜುವಾತು ಮಾಡ್ತಾರೆ. ಅವರಲ್ಲಿ ಆಗುತ್ತಾ ಇರತಕ್ಕಂತಹ ಒಂದು ದೈಹಿಕವಾದಂತಹ ಬದಲಾವಣೆಗಳು, ಸಮಾಧಿಯ ಸ್ಥಿತಿಗಳು, ಅವರ ಆ ಒಂದು ವ್ಯಾಕುಲತೆ, ಅವರ ಒಂದು ಆ ಸ್ತಂಭೀಭೂತವಾದಂತಹ ಒಂದು ಸ್ತಬ್ಧ ಚಿತ್ರರಥದಂತೆ ಇರುವಂತಹ ಸಮಾಧಿಯ ಸ್ಥಿತಿ, ಇದೆಲ್ಲವನ್ನು ಗಮನಿಸಿ ಅವರು ಅವತಾರ ಪುರುಷ ಅಂತ ಹೇಳಿ ರುಜುವಾತು ಮಾಡಬೇಕಾಗುತ್ತೆ. ಅಂಥದ್ರಲ್ಲಿ ನೋಡಿ, ಅಂತಹ ಪರಮಹಂಸರು ವ್ಯಾವಹಾರಿಕವಾಗಿ ನೀವು ಹೇಗಿರಬೇಕು ಅಂತ ಹೇಳಿಕೊಡ್ತಾರೆ. ನಮಗೆ ಭಕ್ತಾದಿಗಳಿಗೆ, ಗೃಹಸ್ಥರಿಗೆ ಹೇಳಿಕೊಡ್ತಾರೆ. ನೋಡಿ, ಆತ ವಿಭೂತಿ ಬೆಳೆದುಕೊಂಡು ಬಂದಿದ್ದಾನೆ, ಊರ್ಧ್ವಪುಂಡ್ರ ಹಾಕಿಕೊಂಡು ಬಂದಿದ್ದಾನೆ, ತುಳಸಿ ಮಣಿ ಹಾಕಿಕೊಂಡಿದ್ದಾನೆ, ರುದ್ರಾಕ್ಷಿ ಮಾಲೆಯನ್ನು ಹಾಕಿಕೊಂಡಿದ್ದಾನೆ ಅಂತ ಹೇಳಿ ನೀನು ಆತನಿಗೆ ವ್ಯಾವಹಾರಿಕವಾಗಿ ನೀನು ಜಾಸ್ತಿ ಬಿಟ್ಕೊಟ್ಬಿಡಬಾರ್ದು, ಅಥವಾ ಅವನು ಕೇಳಿದಷ್ಟೇ ಹಣವನ್ನು ಕೊಟ್ಟು ನೀನು ಖರೀದಿ ಮಾಡಬಾರ್ದು. ಸೊ ನೀನು ನಿನ್ನ ವ್ಯಾವಹಾರಿಕ ಜಾಣ್ಮೆಯನ್ನು ಉಪಯೋಗಿಸಿ ನೀನು ಕೊಸರು ಹಾಕಿಸ್ಕೊಂಡು ಬಾರ್ಗೇನ್ ಮಾಡಿ ಕೊಸರು ಹಾಕಿಸ್ಕೊಂಡು ನೀನು ಬರಬೇಕು ಅಂತ ಹೇಳಿಕೊಡ್ತಾರೆ. ಅಂದರೆ ನಮ್ಮಲ್ಲಿ 3 ತರಹದ ವ್ಯವಹಾರಗಳಿದೆ ಅಂತ ಹೇಳ್ತಾರೆ. ಮೊದಲನೆಯದು ಪಾರಮಾರ್ಥಿಕ ವ್ಯವಹಾರ, ಎರಡನೆಯದು ಪ್ರಾತಿಭಾಸಿಕ ವ್ಯವಹಾರ, ಮೂರನೆಯದು ವ್ಯವಹಾರ, ಕೇವಲ ವ್ಯವಹಾರ, ಪ್ರಾಪಂಚಿಕ ವ್ಯವಹಾರ. ಸೊ ಪಾರಮಾರ್ಥ, ಪ್ರಾತಿಭಾಸಿಕ ಮತ್ತು ಪ್ರಾಪಂಚಿಕ ವ್ಯವಹಾರ, ಈ 3 ವ್ಯವಹಾರಗಳನ್ನು ಹೇಳಿಕೊಡ್ತಾರೆ. ಪಾರಮಾರ್ಥಿಕ ವ್ಯವಹಾರ ಅಂದರೆ ಅದು ಪರಮಾತ್ಮನೊಡನೆ ಇರುವಂತಹ ವ್ಯವಹಾರ. ಅದು ಅಗೋಚರವಾದದ್ದು, ಅಲೌಕಿಕವಾದದ್ದು. ಆ ವಿಚಾರಗಳನ್ನು ನಾವು ಪ್ರಾಪಂಚಿಕ ವ್ಯವಹಾರಕ್ಕೆ ತರಬಾರದು. ಪ್ರಾತಿಭಾಸಿಕ ವ್ಯವಹಾರ ಅಂತಂದರೆ ಏನು? ಈ ಒಂದು ಗೋಡೆಯ ಮೇಲೆ ಒಂದು ಪ್ಲಾಸ್ಟಿಕ್ ಪಲ್ಲಿ ಇರುತ್ತೆ. ಅದನ್ನು ನೋಡಿದ ಕೂಡಲೇ ನಾವು ಚಂಗನೆ ಹಾರ್ತೇವೆ, ಆದರೆ ಅದು ನಿಜವಾದಂತಹ ಹಲ್ಲಿ ಆಗಿರೋದಿಲ್ಲ. ಬಟ್ ಆ ಪ್ಲಾಸ್ಟಿಕ್, ಕೃತಕ ಹಲ್ಲಿಯು ನಿಜವಾದ ಹಲ್ಲಿಯ ಭಾವವನ್ನು ನಮಗೆ ತರಿಸಿಬಿಡುತ್ತೆ. ಆದ್ದರಿಂದ ಅಂತಹ ಒಂದು ವ್ಯವಹಾರಗಳೇನಿರುತ್ತೆ ಅದನ್ನು ನಾವು ಪ್ರಾತಿಭಾಸಿಕ ವ್ಯವಹಾರ ಅಂತ ಕರಿತೇವೆ. ಉದಾಹರಣೆಗೆ, ನೀರು ನೀಲಿ ರೂಪದಲ್ಲಿ ಇಲ್ಲದೇ ಇದ್ದರೂ ಕೂಡ ಮೋಡದ ರಿಫ್ಲೆಕ್ಷನ್ನಿಂದ ದೂರದಿಂದ ನೋಡಿದಾಗ ನಮಗೆ ನೀಲಿಯ ಬಣ್ಣದಂತೆ ಕಾಣುತ್ತದೆ. ಬಿಸಿಲುಗುದರೆ ಅಂತ ಕರಿತೇವೆ. ಬಿಸಿಲಿನಲ್ಲಿ ನಾವು ರಸ್ತೆಯ ಮೇಲೆ ವಾಹನವನ್ನು ಚಲಿಸುವಾಗ ದೂರದಲ್ಲಿರುವಂತಹ ಬಿಸಿಲಿನ ಜಳಕು ನಮಗೆ ಅಲ್ಲೇನು ನೀರಿದೆ ಎಂಬುವಂತಹ ಭಾಸವಾಗುತ್ತದೆ. ಕತ್ತಲೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಅಲ್ಲಿ ದೂರದಲ್ಲಿರುವಂತಹ ಒಂದು ಮರದ ದಿಂಬಿಯನ್ನು ನೋಡಿದಾಗ ಅಲ್ಲಿ ಯಾರೋ ನಿಂತಿದ್ದಾರೆ, ಕೂತಿದ್ದಾರೆ ಎಂಬುವಂತಹ ಒಂದು ಭಾಸ ನಮಗೆ ಆಗುತ್ತದೆ. ಹೀಗೆ ಇಲ್ಲದ್ದು ಇದ್ದಂತೆ ಕಾಣುವುದನ್ನು ಪ್ರಾತಿಭಾಸಿಕ ವ್ಯವಹಾರಗಳು ಅಂತ ಕರಿತೇವೆ, ಅದೇ ಬೇರೆ. ಮತ್ತು ಇನ್ನು ಪ್ರಾಪಂಚಿಕ ವ್ಯವಹಾರದಲ್ಲಿ ಒಂದು ವ್ಯವಸ್ಥೆ ಇದೆ. ಮೊದಲೇ ಬಾರ್ಟರ್ ಸಿಸ್ಟಮ್ ಅನ್ನೋದು ಇತ್ತು. ಕೊಟ್ಟು ತೆಗೆದುಕೊಳ್ಳುವಂಥದ್ದು, ಅಂದರೆ ಸರಕುಗಳನ್ನು ಕೊಡೋದು, ಸರಕುಗಳನ್ನು ತೆಗೆದುಕೊಳ್ಳುವುದು, ವಿನಿಮಯವನ್ನು ಮಾಡಿಕೊಳ್ತಾ ಇದ್ದರು. ಈಗ ಹಣ ಅನ್ನೋದು ಬಂದಿದೆ. ಈ ಹಣ ಅನ್ನೋದು ಜೀವನ ಸಾಗಿಸಲಿಕ್ಕೆ ಬೇಕಾದಂತಹ ಒಂದು ಮುಖ್ಯವಾದಂತಹ ಸಾಧನ. ನೀವು ನಿಮ್ಮ ವ್ಯವಹಾರಕ್ಕೆ, ನಿಮ್ಮ ಸೇವೆಗಳಿಗೆ ನಿಮಗೆ ಏನು ದಕ್ಕಬೇಕು, ವ್ಯಾವಹಾರಿಕವಾಗಿ ನೀವು ಏನನ್ನು ಪಡೆದುಕೊಳ್ಳಲು ಅರ್ಹರೋ ಅಷ್ಟನ್ನು ನೀವು ಕೇಳಿ ಪಡೆದುಕೊಳ್ಳಲೇಬೇಕು. ಮತ್ತು
ಅವರು ಕೊಡಲೇಬೇಕಾಗುತ್ತದೆ. ಮಾನವೀಯತೆ, ಮಮಕಾರ, ಕರುಣೆ ಈ ಎಲ್ಲವನ್ನು ನೀವು ವ್ಯವಹಾರದಲ್ಲಿ ತೋರಿಸ್ತಾ ಹೋದರೆ ನೀವು ನಷ್ಟಕ್ಕೆ ಈಡಾಗುವುದು ಖಚಿತ. ಹಾಗಾದರೆ ವ್ಯವಹಾರ ಮಾಡೋನಿಗೆ ಇದಿರಬಾರ್ದ? ಖಂಡಿತ ಇರಬೇಕು. ಆದರೆ ಆ ವ್ಯವಹಾರ, ಮಾನವೀಯತೆ, ಕರುಣೆ ಇದನ್ನು ನೀವು ತೋರಿಸುವ ರೀತಿ ಬೇರೆಯಾಗಿರಬೇಕು. ಅಂದರೆ ಆ ವ್ಯಕ್ತಿಗಳಿಗೆ ಬೇರೆ ಇನ್ನೆಲ್ಲೋ ಒಂದು ಮಾರ್ಗ ಇರುತ್ತೆ, ನೀವು ಅಲ್ಲಿ ದಾರಿಯನ್ನು ತೋರಿಸಿಕೊಡಬೇಕು. ಉದಾಹರಣೆಗೆ ನಾನು ವಕೀಲನಾಗಿರೋದರಿಂದ ನನ್ನ ವೃತ್ತಿಯ ಒಂದು ವಿಚಾರವನ್ನು ತೆಗೆದುಕೊಂಡು ಹೇಳಲಿಕ್ಕೆ ಬಯಸ್ತೇನೆ, ಉದಾಹರಣೆ ಮುಖಾಂತರ ನಿಮಗೆ ಅರ್ಥ ಮಾಡಿಸುವ ಸಲುವಾಗಿ. ಉದಾಹರಣೆಗೆ ನನ್ನ ಒಂದು ವೃತ್ತಿಯಲ್ಲಿ ನನ್ನ ಒಂದು ಸಾಧನೆ, ನನ್ನ ಹೆಸರು, ಕೀರ್ತಿಯ ಒಂದು ಮೇರೆಗೆ ನಾನು ಒಂದು ಫೀಸ್ ಅಂತ ನಾನು ಚಾರ್ಜ್ ಮಾಡ್ತೇನೆ. ಅದನ್ನು ಅವರು ಕೊಟ್ಟು ಅದನ್ನು ನನ್ನಿಂದ ಸೇವೆಯನ್ನು ಪಡೆದುಕೊಳ್ಳಬಹುದು. ಅದನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲದೇ ಇದ್ದಂತಹ ಬಡವರು ಬಂದಾಗ ನಾನು ಫೀಸ್ ಕಮ್ಮಿ ಮಾಡುವುದರ ಬದಲು ನಾನು ಏನು ಮಾಡ್ತೇನೆ, ಅವರಿಗೆ ಫೀಸೇ ಇಲ್ಲದಂತೆ ನೀವು ಉಚಿತವಾಗಿ ವಕೀಲರನ್ನು ಹೇಗೆ ಪಡೆದುಕೊಳ್ಳಬಹುದು ಎಂಬುವಂತಹ ವಿಚಾರವನ್ನು ನಾನು ಈಗಾಗಲೇ ತಿಳಿಸಿಕೊಡ್ತೇನೆ. ಮತ್ತು ವಿಡಿಯೋಗಳಲ್ಲೂ ಹೇಳಿದ್ದೇನೆ, ನನ್ನ ಯೂಟ್ಯೂಬ್ಗಳಲ್ಲಿ ಅಥವಾ ಬಂದವ್ರಿಗೂ ನಾನು ತಿಳಿಸಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ಕಳಿಸ್ತೇನೆ. ಫ್ರೀ ಲೀಗಲ್ ಏಡ್ ಸರ್ವೀಸ್ ಅಂತ ಇರುತ್ತೆ, ತಾವು ಅಲ್ಲಿ ಹೋಗಿ ಸೇವೆಯನ್ನು ಪಡೆದುಕೊಳ್ಳಬಹುದು. ಸರ್ಕಾರವೇ ನಿಮಗೆ ಉಚಿತವಾಗಿ ವಕೀಲರನ್ನು ಕೊಡುತ್ತೆ. ಅದಕ್ಕೆ ಏನೇನು ಮಾಡಬೇಕು ಅದನ್ನು ಹೇಳಿ ಕಳಿಸ್ತೇನೆ. ಸೊ ಇಷ್ಟನ್ನು ನಾವು ಮಾಡಬಹುದು. ಅದನ್ನು ಬಿಟ್ಟು ಕೆಲವೊಮ್ಮೆ ನಾವು ಒಳ್ಳೆಯವರಿದ್ದೇವೆ, ನಾವು ಆಧ್ಯಾತ್ಮಿಕರಿದ್ದೇವೆ, ದೇವರು, ಧರ್ಮ, ನೈತಿಕತೆ ಅಂತ ಮಾತಾಡ್ತೇವೆ ಅಂಥೇಳಿ ಅದನ್ನೇ ಬಂಡವಾಳ ಮಾಡಿಕೊಂಡು ಅದನ್ನೇ ದುರುಪಯೋಗಪಡಿಸಿಕೊಳ್ಳಲಿಕ್ಕೂ ನಮ್ಮ ಬಳಿ ಬರುವುದು ಉಂಟು. ಅಂತಹ ಸಂದರ್ಭಗಳಲ್ಲಿ ನಾವು ಈ ಒಂದು ಅಧ್ಯಾತ್ಮವನ್ನು ವ್ಯವಹಾರಕ್ಕೆ ಮಿಕ್ಸ್ ಮಾಡಿಕೊಳ್ಳದೆ ನಮ್ಮ ವ್ಯಾವಹಾರಿಕ ಧರ್ಮದಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು, ಏನು ಪ್ರೊಸೀಜರ್ ಇರುತ್ತೋ, ಸಿಸ್ಟಮ್ ಏನಿರುತ್ತೋ ಅದರ ಪ್ರಕಾರವಾಗಿಯೇ ನಾವು ನಡೆದುಕೊಳ್ಳಬೇಕಾಗತ್ತೆ. ಆಗ ನೀವು ಒಂದು ಸಂಸ್ಥೆಯನ್ನು ಕಟ್ಟಬಲ್ಲಿರಿ, ಬೆಳೆಯಬಲ್ಲಿರಿ. ಬೆಳೆದ ಮೇಲೆ ನೀವು ಇತರರಿಗೆ, ಬಡವರಿಗೆ ಇನ್ನೊಂದು ರೂಪದಲ್ಲಿ ನೀವು ಉಚಿತವಾಗಿ ನೀವು ಇನ್ನೇನೋ ಒಂದು ಮಾಡಿಕೊಂಡು ಹೋಗಬಹುದು. ನೋಡಿ, ಉದಾಹರಣೆಗೆ ಈಗ ನಾನು ಲೌಕಿಕವಾಗಿ ಈ ವೃತ್ತಿಯಿಂದ ಏನೋ ಒಂದು ಸಂಪಾದನೆಯನ್ನು ಮಾಡ್ತಾ ಇದ್ದೇನೆ. ಈಗ ಇದರಿಂದ ನಾನು ಒಳ್ಳೆಯ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನು, ಸತ್ಯಪೂರ್ವಕವಾದಂತಹ ವಿಚಾರಗಳನ್ನು, ಅತ್ಯದ್ಭುತ ವಿಚಾರಗಳನ್ನು, ಅಲೌಕಿಕ ವಿಚಾರಗಳನ್ನು, ದಿವ್ಯ ವಿಚಾರಗಳನ್ನು ಜನರಿಗೂ ತಿಳಿಸಬೇಕು ಎಂಬುವಂತಹ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಜ್ಞಾನವನ್ನು ನಾನು ಈ ಅಂತರ್ಯಾಮಿ ಚಾನಲಿನ ಮುಖಾಂತರ ಜನರುಗಳಿಗೆ ತಿಳಿಸಿಕೊಡ್ತಾ ಇದ್ದೇನೆ. ಈ ಒಂದು ವಿಡಿಯೋ ಮಾಡೋದಕ್ಕೆ ಮಿನಿಮಮ್ಮು ನಾವು ಲಕ್ಷಾಂತರ ರೂಪಾಯಿ ಖರ್ಚುಗಳನ್ನು ಮಾಡಿ ಸ್ಟುಡಿಯೋಗಳನ್ನು ಮಾಡಬೇಕಾಗುತ್ತೆ, ಸೆಟಪ್ ಮಾಡಬೇಕಾಗುತ್ತೆ, ಮತ್ತು ಕ್ಯಾಮರಾಗಳನ್ನು ಖರೀದಿಸಬೇಕಾಗ್ತದೆ, ಅದಕ್ಕೊಬ್ಬರು ಕ್ಯಾಮ್ರಾಮನ್ ಇರಬೇಕಾಗ್ತದೆ, ಯೂಟ್ಯೂಬ್ ಎಡಿಟರ್ ಇರಬೇಕಾಗ್ತದೆ, ಸಿಸ್ಟಮ್ಗಳನ್ನು ಇಡಬೇಕಾಗತ್ತೆ, ಅದಕ್ಕೆ ಅವರುಗಳಿಗೆ ಸಂಬಳಗಳನ್ನು ಕೊಡಬೇಕಾಗತ್ತೆ, ಸಾವಿರಾರು ರೂಪಾಯಿಗಳು. ಹಾಗೂ ಮತ್ತು ಅದು ಎಡಿಟಿಂಗ್ ಮಾಡೋದಕ್ಕಾಗಲಿ ಅವ್ರಿಗೆ ಸ್ಕಿಲ್ಸ್ ಪೀಪಲ್ಗಳನ್ನ ಇಡಬೇಕಾಗತ್ತೆ. ಮತ್ತು ನಾವು ರಿಸರ್ಚ್ ಮಾಡಬೇಕಾಗತ್ತೆ. ನಮ್ಮ ಅಮೂಲ್ಯ ಸಮಯಗಳನ್ನು ನಾವು ಲೌಕಿಕವಾದಂತಹ ಮಜಾ ಮಾಡೋದು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಎಂಟರ್ಟೈನ್ಮೆಂಟ್ಗಳನ್ನು ಮಾಡುವಂತಹ ಸಮಯವನ್ನು ನಾವು ತ್ಯಾಗ ಮಾಡಿ ನಾವು ಬಂದು ನೋಡಿ, ಭಾನುವಾರವೂ ರಜೆ ತೆಗೆದುಕೊಳ್ಳದೆ ನಾನು ಬಂದು ಈ ಆಧ್ಯಾತ್ಮಿಕ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಸೊ ಮಾಡುತ್ತಾ ಇರೋದು ಏನಕ್ಕೆ ಅಂತ ಹೇಳಿದರೆ, ನನ್ನ ಒಂದು ಸಂಪಾದನೆ ಏನಿದೆ ಇದು ಒಳ್ಳೆಯ ರೀತಿಯಲ್ಲಿ ವಿನಿಯೋಗವಾಗಬೇಕು. ಮತ್ತು ಒಳ್ಳೆಯ ವಿಡಿಯೋಗಳನ್ನು, ಒಳ್ಳೆಯ ಆಧ್ಯಾತ್ಮಿಕ ವಿಚಾರಗಳನ್ನು ಕೊಡುವುದು ಕೂಡ ಒಂದು ಸಾರ್ವಜನಿಕವಾಗಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆಯ ಕೆಲಸ ಆಗುತ್ತೆ, ಕೈಂಕರ್ಯ ಆಗುತ್ತೆ. ಇದಕ್ಕೆ ಸಾವಿರಾರು ರೂಪಾಯಿಗಳು ತಿಂಗಳಿಗೆ ಖರ್ಚಾಗ್ತಾ ಇದೆ. ಆದರೂ ತೊಂದರೆ ಇಲ್ಲ, ನಾನು ದುಡಿದದ್ರಲ್ಲಿ ಒಂದಷ್ಟು ಧಾರ್ಮಿಕವಾಗಿ ಒಳ್ಳೆಯ ಮಹತ್ತಿನ ಕೆಲಸಕ್ಕಾಗಿ ನಾನು ಮಾಡ್ತಾ ಇದ್ದೇನೆ, ಸಾರ್ವಜನಿಕರ ಒಳಿತಿಗಾಗಿ. ಇದು ನನಗೆ ತೃಪ್ತಿ ಕೊಡ್ತಾ ಇದೆ, ಆತ್ಮತೃಪ್ತಿಯನ್ನು ಕೊಡ್ತಾ ಇದೆ. ಸೊ ನಾವು ಬಂದವರಿಗೆ ಕೆಲವರು ಹೇಳ್ಬೋದು, ನೀವು ಕನ್ಸಲ್ಟೇಷನ್ ಚಾರ್ಜ್ ಇಲ್ಲದೆ ಮಾತಾಡೋದೇ ಇಲ್ಲ ಅಂತ ಹೇಳಿ. ಅದು ನನ್ನ ವ್ಯವಹಾರ, ನನ್ನ ಹೊಟ್ಟೆಪಾಡು. ನೀವು ಕೆಲಸನೇ ಮಾಡದೆ ನಿಮ್ಮ ಕುಟುಂಬ ನೀವು ನಿರ್ವಹಣೆ ಮಾಡ್ತೀರಾ? ನೀವು ಸಂಬಳನೇ ತಗೊಳ್ಳದೆ ನೀವು ಕೆಲಸ ಮಾಡೋಕ್ಕಾಗತ್ತಾ ಅಂತ ಕೇಳಿದ್ರೆ ಹೇಗೆ? ಇವತ್ತು ವಿಷ ಕೊಡಪ್ಪ ನಾನು ಸಾಯ್ತೀನಿ ಅಂದರೂ ಮೆಡಿಕಲ್ ಶಾಪಲ್ಲಿ ದುಡ್ಡು ಕೊಟ್ಟರೆ ಕೊಡೋದು. ಆದ್ದರಿಂದ ನಮ್ಮ ಕೆಲಸಕ್ಕೆ, ನಮ್ಮ ಸಾಧನೆಗೆ, ನಮ್ಮ ವೃತ್ತಿಯ ಬೆಲೆಗೆ ನಾವು ಫೀಸನ್ನು ಕೇಳಿದಾಗ ತಪ್ಪು ಅಂತ ತಿಳಿದುಕೊಳ್ಳುವುದು ಸಾರ್ವಜನಿಕರ ತಪ್ಪು ಅಭಿಪ್ರಾಯ. ಅದು ನಮ್ಮ ಜೀವನ, ನನ್ನ ವೃತ್ತಿ ಜೀವನ ಅದು. ಮತ್ತು
ನಿಮಗೆ ಆ ಒಂದು ಅಫೋರ್ಡಬಿಲಿಟಿ ಇದ್ದಾಗ ನೀವು ಬಂದು ನೀವು ಸೇವೆಯನ್ನು ತೆಗೆದುಕೊಳ್ಳಬಹುದು. ಇಲ್ಲದೆ ಹೋದರೆ ಉಚಿತವಾಗಿ ನಾನು ವಿವರಗಳನ್ನು, ಕಾನೂನು ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ದೀನಿ ಜನರಿಗೆ ಉಚಿತವಾಗಿ. ಅದಕ್ಕೂ ಏನು ಸಬ್ಸ್ಕ್ರಿಪ್ಷನ್ ಚಾರ್ಜ್ ಅಂತಾಗಲಿ ಇನ್ನೇನೂ ನಾನು ಇಟ್ಟಿಲ್ಲ. ಯಾವ ಪ್ಯಾಕೇಜಿಂಗ್ ಕಾಸ್ಟು ನಾನು ಇಟ್ಟಿಲ್ಲ ಯಾವುದರಲ್ಲೂ. ಅದರಲ್ಲೂ ಉಚಿತ ಇದೆ. ಇದರಲ್ಲೂ ಕೂಡ ಧಾರ್ಮಿಕವಾಗಿ ನಾನು ಖರ್ಚು ಮಾಡ್ತಾ ಇದ್ದೇನೆ. ಸಾವಿರಾರು ರೂಪಾಯಿಗಳನ್ನು ತಿಂಗಳಿಗೆ ಖರ್ಚು ಮಾಡ್ತಾ ಇದ್ದೇನೆ. ಸೊ ಇದೆಲ್ಲವೂ ಕೂಡ ಒಳಿತಿಗಾಗಿಯೇ ಮಾಡ್ತಾ ಇದ್ದೇನೆ. ನನ್ನಲ್ಲೂ ಕೂಡ ಆ ಒಳಿತು, ಆ ಒಂದು ಆಧ್ಯಾತ್ಮಿಕ ತರಂಗಗಳು, ಅನುಭವಗಳು ಇರೋದರಿಂದ ಪರಮಾತ್ಮ ನನ್ನ ಮುಖಾಂತರ ಆ ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ. ನಾನೇನು ಹೇಳಬಹುದು, ವೃತ್ತಿಯಲ್ಲಿ ನನಗೆ ಬೇಕಂದಾಗ ಕನ್ಸಲ್ಟೇಷನ್ಗಳನ್ನ ತಗೊಂಡಿದ್ದಾರೆ. ಇನ್ನು ಆಧ್ಯಾತ್ಮಿಕವಾಗಿ ನಾನು ಮಾಡಿ ಹಾಕ್ತಾ ಇದ್ದೇನೆ. ಯಾರಾದರೂ ಇಚ್ಛೆ ಪಟ್ಟು ಸಪೋರ್ಟ್ ಮಾಡೋದಿದ್ದರೆ ಈ ಚಾನಲ್ ಚೆನ್ನಾಗಿ ಹೋಗ್ತಾ ಇದೆ, ಒಳ್ಳೆ ವಿಚಾರ ಬರ್ತಾ ಇದೆ, ಇದನ್ನು ಬೆಳೆಸೋಣ. ಒಂದು ವಿಡಿಯೋ ಮಾಡೋದು ಬಹಳ ಕಷ್ಟ, ಇಷ್ಟು ಥರ ಎಲ್ಲ ಎಡಿಟಿಂಗ್ ಮಾಡಿ ಭಾಳ ಖರ್ಚಾಗುತ್ತೆ. ನನ್ನ ಕೈಲಾಗಿದ್ದನ್ನು ನಾನು ಸೇವೆ ಮಾಡೋಣ, ಇದಕ್ಕೆ ಸಹಾಯ ಮಾಡೋಣ ಅನ್ನೋದಾದರೆ ಖಂಡಿತವಾಗಿ ಅವ್ರು ಮಾಡ್ಬೋದು. ಅದಕ್ಕೆ QR ಕೋಡನ್ನು ಕೂಡ ನಾನು ಹಾಕಿದ್ದೇನೆ. ಅವ್ರ ಇಚ್ಛೆ ಬಂದಷ್ಟು ಮಾಡ್ಬೋದು. ಯಾವುದೇ ತರಹದ ಡಿಮ್ಯಾಂಡ್ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತೇವೆ, ನಮ್ಗೆ ಒಳ್ಳೇದಾಗುತ್ತೆ ಅಂತ ನಾವು ಭಾವಿಸಿ ಹುಂಡಿಗೇನೋ ಒಂದಷ್ಟು ಹಾಕಿ ಬರ್ತೇವೆ. ಆಗುತ್ತೋ ಬಿಡುತ್ತೋ ಸೆಕೆಂಡರಿ, ಬಟ್ ಇಲ್ಲಿ ನಿಮಗೆ ಜ್ಞಾನ ಅಂತೂ ಸಿಗ್ತಾನೇ ಇದೆ, ಕೊಡ್ತಾನೇ ಇದ್ದೀವಿ. ಆದ್ದರಿಂದ ಅದು ಪ್ರೇಕ್ಷಕರಿಗೆ ಬಿಟ್ಟಂತಹ ವಿಚಾರ ನೋಡಿ. ಆದ್ದರಿಂದ ಯಾವುದೋ ಒಂದು ಸಂದರ್ಭದಿಂದ ಒಂದು ಘಟನೆಯನ್ನು ಒಂದು ಸಂಕುಚಿತ ಮನೋಭಾವದಿಂದ ನೋಡಿ ಯಾರನ್ನೂ ನಾವು ನಿರ್ಧರಿಸಲಿಕ್ಕಾಗೋದಿಲ್ಲ, ಅವರ ವ್ಯಕ್ತಿತ್ವಗಳನ್ನು, ಅವರ ಯೋಗ್ಯತೆಗಳನ್ನು, ಅರ್ಹತೆಗಳನ್ನು. ಆದ್ದರಿಂದ ಈ ವ್ಯವಹಾರ ಅನ್ನುವುದು ಬಹಳ ಸೂಕ್ಷ್ಮ. ಬ್ರಹ್ಮವನ್ನು ಇಂತಿಷ್ಟೇ ಎಂದು ತಿಳಿದುಕೊಂಡು ಬಿಡ್ಬೋದು, ಆದರೆ ಜಗತ್ತನ್ನು, ಇದರಲ್ಲಿರುವಂತಹ ಮಾಯೆಯನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಯಾಕಂದರೆ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇರುತ್ತೆ. ಈ ಜಗತ್ತಿನ ಮಾಯೆ ಇರುವುದೇ ಹಾಗೆ. ಒಳ್ಳೆಯವರೇ ಕೆಟ್ಟವರ ಹಾಗೆ ಕಾಣುತ್ತಾರೆ, ಕೆಟ್ಟವರೆಲ್ಲರೂ ಒಳ್ಳೆಯವರ ಹಾಗೆ ಕಾಣ್ತಾರೆ. ಕೆಲಸಕ್ಕೆ ಬಾರದ ವಿಚಾರಗಳಕ್ಕೆಲ್ಲ ಜನಗಳು ನೋಡಿ, ಈಗ ನಾವು RCBನ ನೋಡಿ ಜೀವನವನ್ನು ಕಳ್ಕೊಂಡ್ರು. ಅದರಿಂದ ಅವ್ರಿಗೆ ಏನೂ ಇಲ್ಲ, ಎಂಟರ್ಟೈನ್ಮೆಂಟ್ ಅಷ್ಟೇ, ಅದರಿಂದ ಜೀವನ ಕಳ್ಕೊಂಡ್ರು. ಈ ವಿಚಾರಗಳು ಇಡೀ ನಿಮ್ಮ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ, ನಿಮ್ಮ ನೆಮ್ಮದಿಯನ್ನು ಪಡ್ಕೊಳ್ಳೋಕ್ಕೆ, ಶಾಂತಿಯನ್ನು ಪಡ್ಕೊಳ್ಳೋಕ್ಕೆ ಸಹಾಯವಾಗ್ತಾ ಇರ್ತಕ್ಕಂತಹ ವಿಚಾರಗಳನ್ನು ನಾನು ಕೊಡ್ತಾ ಇದ್ದೇನೆ. ಇದನ್ನು ತಿಳಿದುಕೊಳ್ಳಬೇಕು. ಯಾವುದು ಅಮೂಲ್ಯ, ಯಾವುದು ಅಮೂಲ್ಯವಲ್ಲದ್ದು, ಯಾವುದು ನನಗೆ ಸಾಧಕ, ಯಾವುದು ನನಗೆ ಬಾಧಕ ಅನ್ನೋದನ್ನು ತಿಳಿದುಕೊಂಡು ಪ್ರೇಕ್ಷಕರು, ಸಾರ್ವಜನಿಕರು ತೀರ್ಮಾನಗಳನ್ನು ಮಾಡಬೇಕಾಗುತ್ತೆ. ಆದ್ದರಿಂದ ಈ ವ್ಯವಹಾರಗಳಲ್ಲಿ ನಾವು ತಿಳಿದುಕೊಳ್ಳಬೇಕು, ಯಾವುದನ್ನು ಎಲ್ಲೆಲ್ಲಿಗೋ ಮಿಕ್ಸ್ ಮಾಡ್ಕೋಬಾರ್ದು. ಅಧ್ಯಾತ್ಮನೇ ಬೇರೆ, ವ್ಯವಹಾರನೇ ಬೇರೆ. ಒಬ್ಬ ಸನ್ಯಾಸಿ ಕೂಡ ಒಂದು ಆಶ್ರಮವನ್ನು, ಒಂದು ಮಠವನ್ನು ನಡೆಸಬೇಕು ಅಂತ ಆಗಿದ್ದೆ ಆದಲ್ಲಿ ಆತನೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾನೆ. ಅಲ್ಲಿ ಹುಂಡಿಗಳಿರ್ತದೆ, ಈ ಹುಂಡಿ ಇರುತ್ತೆ, ಮತ್ತು ಅಲ್ಲಿ ವ್ಯವಸ್ಥಾಪಕರಿರ್ತಾರೆ, ಆಡಳಿತ ಮಂಡಳಿ ಇರುತ್ತೆ. ಒಂದು ದೇವಸ್ಥಾನಗಳಿಗೆ ಹೋಗಿದ್ದೆ ಆದಲ್ಲಿ ನೋಡಿ, ಅಲ್ಲಿ ಎಲ್ಲದಕ್ಕೂ ಚೀಟಿಗಳಿರ್ತವೆ, ನೀವು ಅದನ್ನೆಲ್ಲ ತಗೊಳ್ಳೇಬೇಕಾಗುತ್ತೆ. ಸೊ ಆದ್ದರಿಂದ ನಿಮಗೆ ಏನು ಸಿಗ್ತಾ ಇದೆ, ಎಲ್ಲಿಂದ ನಿಮಗೆ ಅನುಕೂಲ ಆಗ್ತಾ ಇದೆ, ಯಾವುದನ್ನು ನೀವು ಬೆಳೆಸಬೇಕು, ಯಾವುದನ್ನು ನಾನು ತಗೋಬೇಕು, ನಾನು ತಗೊಂಡಿರೋದಕ್ಕೆ ನಾನು ಏನು ಪ್ರತಿಫಲವಾಗಿ ಕೊಡಬೇಕು, ಇದೆಲ್ಲವೂ ವ್ಯಾವಹಾರಿಕವಾಗಿಯೇ ಬಂದುಬಿಡುತ್ತೆ. ಆದ್ದರಿಂದ ವ್ಯವಹಾರವೇ ಬೇರೆ, ಪರಮಾರ್ಥವೇ ಬೇರೆ, ಪ್ರಾತಿಭಾಸಿಕವೇ ಬೇರೆ. ಒಂದನ್ನು ಒಂದು ಮಿಕ್ಸ್ ಮಾಡಿಕೊಳ್ಳಬಾರದು ಎಂಬುವಂತಹ ಸೂಕ್ಷ್ಮತೆಯನ್ನು, ವ್ಯಾವಹಾರಿಕ ಪ್ರಜ್ಞೆಯನ್ನು ಶ್ರೀರಾಮಕೃಷ್ಣ ಪರಮಹಂಸರು ನಮಗೆ ತಿಳಿಸಿಕೊಡ್ತಾರೆ. ಆದ್ದರಿಂದ ಅವರೇನೋ ನಾಮ ಹಾಕೊಂಬಿಟ್ಟಿದ್ದಾರೆ, ಅವರು ನಮಗೆ ಮೋಸ ಮಾಡಲ್ಲ ಅಂತ ಹೇಳಿಬಿಟ್ಟು ಅವ್ರು ಕೇಳಿದಷ್ಟು ನೀವು ಕೊಟ್ಟು ಬರಬೇಡ, ಅದರಲ್ಲಿ ಕೊಸರು ಹಾಕಿಸ್ಕೊಂಡು ಬಾ. ವ್ಯಾವಹಾರಿಕನಾಗಿದ್ದಾಗ ವ್ಯಾವಹಾರಿಕವಾಗಿ ಇರು. ನಂತರ ನೀನು ಆಧ್ಯಾತ್ಮಿಕವಾಗಿ ನಿನ್ನ ಕೃತಜ್ಞತೆ ಅಥವಾ ನೀನು ಸಲ್ಲಿಸೋದಿದೆ ಅದು ಇನ್ನೊಂದು ರೀತಿಯಲ್ಲಿ ಸಲ್ಲಿಸು. ಇಲ್ಲಿ ನೀನು ಫೀಸು, ನಿನ್ನ ವೃತ್ತಿ ಗೌರವಕ್ಕೆ ನೀನು ಫೀಸ್ ತಗೊಳ್ಳೇಬೇಕು. ನೀನು ಚೆನ್ನಾಗಿ ಬೆಳೆದಿದ್ದೆ ಆದಲ್ಲಿ ಅದನ್ನು ಇನ್ನೊಂದು ಧಾರ್ಮಿಕ ಕಾರ್ಯಗಳಿಗೆ ನಾನು ಬಳಸೋದ್ರ ಮುಖಾಂತರ ಅದನ್ನು ನಾನು ಖರ್ಚು ಮಾಡಬಲ್ಲೆ. ಆದ್ದರಿಂದ ಈ ರೀತಿಯಾದಂತಹ ವ್ಯಾವಹಾರಿಕ ಜ್ಞಾನವನ್ನು ಶ್ರೀರಾಮಕೃಷ್ಣ ಪರಮಹಂಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ಒಂದು ವಿವೇಕವನ್ನು ನಿಮ್ಮಗಳಿಗೂ ಕೂಡ ಈ ಒಂದು ವಿಡಿಯೋ ಮುಖಾಂತರ ತಿಳಿಸಿದ್ದೇನೆ. ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.